ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಅಣ್ಣನ್ ಬಿಟ್ಟು ಬದುಕ್ತಾ ಇರೋದು ಒಂದ್ ಬದುಕ. ಅಣ್ಣನ್ ಬಿಟ್ಟು ಬದುಕೋದಿಕ್ಕೆ ನನ್ನ ಕೈಲಂತೂ ಸಾಧ್ಯನೇ ಇಲ್ಲ. ಇವ್ರಂತೂ ಯಾವುದೇ ಕಾರಣಕ್ಕೂ ನನ್ನ ಬಿಡುಗಡೆ ಮಾಡೋ ತರ ಕಾಣಿಸ್ತಿಲ್ಲ. ಇವಳು ಹೇಳ್ತಾ ಇರೋ ಫ್ರೆಂಡ್ ಯಾರು, ಅವಳಿಗೆ ನಾನ್ ಯಾಕೆ ಬೇಕು, ಅವಳು ನನ್ನ ಏನ್ ಮಾಡ್ತಾಳೆ ನನಗೊಂದು ಅರ್ಥ ಆಗ್ತಿಲ್ಲ. ಏನಿದು ನನ್ನ ಬದುಕು ಹೀಗಾಗೋಯ್ತಲ್ಲ. ಇದ್ರಿಂದ ಹೊರಗಡೆ ಹೇಗ್ ಬರೋದು, ಏನ್ ಮಾಡೋದು? ಅಲ್ಲಿ ನೋಡಿದ್ರೆ ಅಣ್ಣನ್ ಜೊತೆ ನಂತರನೇ ಬೇರೆ ಯಾರೋ ಇದ್ದಾರೆ. ಅವಳು ಯಾರು? ಅವಳಿಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅಣ್ಣಂಗೆ ನಾನಿರೋದು ಯಾಕೆ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಉತ್ತರ ಹುಡ್ಕೋದಕ್ಕೆ ನನ್ ಕೈಲಿ ಆಗ್ತಿಲ್ಲ. ಯಾಕೆ ಅಂದ್ರೆ ನನ್ ಕೈಲಿ ಶಕ್ತಿ ಇಲ್ಲ. ಇದಕ್ಕೆಲ್ಲ ಇರೋದು ಒಂದೇ ದಾರಿ. ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ಏನ್ ಮಾತು ಅಂತ ಆಡ್ತೀರಮ್ಮ? ಹೋಗ್ಬರ್ತೀನಿ ಅಂತ ಹೇಳು. ಅದೇನು ಹೋಗ್ತೀನಿ ಅಂತ ಮೇಲ್ಗಡೆ ತಥಾಸ್ತು ದೇವತೆಗಳು ಇರ್ತಾರಂತೆ. ಆಯ್ತು, ಹೋಗ್ಬಿಟ್ ಬರ್ತೀನಿ ಬಿಡು. ಇಲ್ಲ, ಎಲ್ಲ ಕಡೆಯಿಂದ ನನ್ನ ಯಾರೋ ಆಕ್ರಮಿಸ್ತಿದ್ದಾರೆ. ನನ್ನ ಕೈ ಕಟ್ಟಾಕ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲ, ಈ ಮಂತ್ರನ ಕಟ್ಟಾಕೋ ಶಕ್ತಿ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ. ನಾನು ಯಾರ ಕೈಗೂ ಸಿಗಲ್ಲ. ರೀ, ಸೈಟ್ ಹತ್ರ ಹೋಗ್ತೀನಿ ಅಂತ ಹೋದ್ರಿ ತಾನೆ? ಏನ್ರಿ ಇದು? ನೀನೇ ಕೇಳ್ದಲ್ಲ, 50 ಲಕ್ಷ ರೂಪಾಯಿ ಕ್ಯಾಶ್. ರೀ, ಹೇಗ್ರಿ ಇಷ್ಟೊಂದು ದುಡ್ಡು ತಂದ್ರಿ? ಬ್ಯಾಂಕಿಂದ ತಂದ್ರ, ಅಥವಾ ಯಾರ ಹತ್ರ ಏನಾದ್ರು ಸಾಲ ತಂದ್ರ, ಅಥವಾ ಹೊಸ ಪ್ರಾಜೆಕ್ಟ್ ಅಡ್ವಾನ್ಸ್ ಏನಾದ್ರು ಬಂತ? ಅದ್ಯಾವುದು ಅಲ್ಲ ಮಂತ್ರ. ವೀರಣ್ಣ ಅವ್ರು ಬಂದಿದ್ರು, ಅವರೇ ಈ ದುಡ್ಡು ಕೊಟ್ಟೋದ್ರು. ಬಿಸ್ನೆಸ್ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಲಾಭ ಬಂದ್ಮೇಲೆ ಬೇಕಾದ್ರೆ ಅವ್ರ ದುಡ್ಡು ವಾಪಸ್ ಕೊಡಿ ಅಂತ ಹೇಳಿದ್ರು. ಅಲ್ಲ, ನಾವು ಲ್ಯಾಂಡ್ ತಗೋತಾ ಇದೀವಿ, ಅದಕ್ಕೆ ದುಡ್ಡಿನ ಸಮಸ್ಯೆ ಇದೆ ಅಂತ ವೀರಣ್ಣವ್ರಿಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಅರ್ಚನಾ ಅವ್ರು ಹೇಳಿದ್ರಂತೆ. ಬಿಸ್ನೆಸ್ಗೆ ಏನಾದರೂ ಹೆಲ್ಪ್ ಮಾಡಬೇಕು, ಅದಕ್ಕೆ ಕೊಟ್ಟಿದ್ದೀನಿ ಅಂತ ವೀರಣ್ಣ ಅವ್ರು ಹೇಳಿದ್ರು. ಮೊದಲು ನಾನು ಬೇಡ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ ಮಾತುಗಳು ಕೇಳಿದ್ಮೇಲೆ ದುಡ್ಡು ತಗೊಳ್ಳೋದು ತಪ್ಪಲ್ಲ ಅಂತ ಅನಿಸ್ತು. ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ವೀರಣ್ಣ ಅವ್ರದ್ದು ತುಂಬಾ ದೊಡ್ಡ ಮನಸ್ಸು. ಅದಕ್ಕಿಂತ ದೊಡ್ಡ ಮನಸ್ಸು ಅರ್ಚನಾ ಅವ್ರದ್ದು.
ಹೇಳಿ. ಇಲ್ಲ ಸರ್, ಸಾರಿ. ಸದ್ಯಕ್ಕೆ ಯಾವ ಕೆಲಸನೂ ಒಪ್ಕೋತಾ ಇಲ್ಲ. ನಾನೀಗ ಒಂದು ಇಂಪಾರ್ಟೆಂಟ್ ಕೆಲಸ ಒಪ್ಕೊಂಡಿದ್ದೀನಿ. ಅದು ಮುಗಿಯೋವರೆಗೂ ನಾನು ಯಾವುದೂ ಕಮಿಟ್ ಆಗಲ್ಲ. ಸಾರಿ ಸರ್. ಅಮ್ಮೋರೆ, ಏನು ಮತ್ತೇನಾದರೂ ನಖರ ಮಾಡ್ತಿದ್ದಾಳಾ? ಅದಲ್ಲ ಅಮ್ಮೋರೆ, ಊಟ ಮಾಡ್ತೀನಿ ಕೈ ಬಿಚ್ಚು ಅಂತ ಹೇಳಿದ್ರಲ್ಲ, ನಾನು ಕೈ ಬಿಚ್ಬಿಟ್ಟೆ. ಅವ್ರು ಏನಾದರೂ ಮಾಡ್ಕೊಂಡ್ಬಿಡ್ತಾರೇನೋ ಅಂತ ನಂಗೆ ಭಯ ಆಗ್ತಿದೆ. ಏನು ಮಾಡ್ಕೋತಾಳೆ? ಮಾಡ್ಕೊಳ್ಳೋದಿಕ್ಕೆ ಏನಿದೆ ಅಲ್ಲಿ? ಆಗಲ್ಲ ಅಮ್ಮೋರೆ, ನನ್ನ ಮನ್ಸು ಯಾಕೋ ಆ ಥರ ಹೇಳ್ತಿದೆ ಅಮ್ಮೋರೆ. ಏನೂ ಆಗಲ್ಲ, ಸುಮ್ಮನೆ ಹೆದ್ರಸಕ್ ಬರಬೇಡ. ನೀನೋಗಿ ತಟ್ಟೆ ಇಡೋಗು. ಸರಿ ಹೋಗೋ. ಅಮ್ಮ. ನನಗೆ ಬುದ್ಧಿ ಹೇಳಕ್ ಬಂದ್ಬಿಡ್ತಾರೆ. ನನ್ನಿಂದ ಏನೋ ತಪ್ಪಾಗ್ತಿದೆ ಅಂತ ಅನಿಸ್ತಿದೆ. ಒಂದ್ಸಲ ನೋಡ್ಬಿಡೋಣ. ಏ ಉಮೇಶ, ಮೋಹನ, ಬನ್ರಿ ಇಲ್ಲಿ. ಏನಾಯ್ತಕ್ಕ? ಏ ನೀ ಬಾರಮ್ಮ. ಬಾಮ, ಬೇಗ ಬಾ. ಏ ಎತ್ಕೊಳ್ಳೋ ಬೇಗ. ನಾವು ಯಾವ ಸಮಸ್ಯೆನೂ ಬಾಯ್ಬಿಟ್ಟು ಅವ್ರ ಹತ್ರ ಹೇಳ್ಕೊಳ್ಳಿಲ್ಲ. ಆದರೆ ಅವರೇ ಅರ್ಥ ಮಾಡ್ಕೊಂಡು ಅವ್ರ ಅಣ್ಣನ್ನ ಕನ್ವಿನ್ಸ್ ಮಾಡಿ ಹಣ ಕೊಟ್ಟು ಕಳಿಸಿದ್ದಾರೆ. ಯೋಚನೆ ಮಾಡು, ಅವರೆಷ್ಟು ಒಳ್ಳೆಯವರು ಅಂತ. ನಂಗೇನ್ ಹೇಳ್ಬೇಕು, ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್ ಟೈಮಿಗೆ ದುಡ್ಡು ಬಂತಲ್ಲ, ನನಗೆ ಮಾತೇ ಬರ್ತಿಲ್ಲ. ಸರಿ ಸರಿ, ನೀನು ಆ ಪ್ರಾಪರ್ಟಿ ತಗೋಬೇಕು ಅಂತ ಆಸೆ ಪಟ್ಟೆ ತಾನೆ? ಅವ್ರಿಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ದುಡ್ಡು ರೆಡಿ ಇದೆ ಅಂತ ಹೇಳು, ಅಗ್ರಿಮೆಂಟ್ ಹಾಕ್ಸ್ಕೊಂಬಿಡು. ಆದರೆ ಒಂದು ವಿಷಯ, ಬಿ ಕೇರ್ಫುಲ್. ಮೊದಲೇ ನಮ್ಮ ಟೈಮ್ ಬೇರೆ ಚೆನ್ನಾಗಿಲ್ಲ ಈಗ. ಏನ್ರಿ ನೀವು? ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ. ಆಮೇಲೆ ವೀರಣ್ಣ ಅವ್ರು ತಂದು ನನಗೆ ದುಡ್ಡು ಕೊಟ್ಟಾಗ ತುಂಬ ಖುಷಿ ಆಯಿತು. ನೀನೊಬ್ಳೇ ಹೋಗ್ಬರ್ತೀಯಲ್ವಾ? ಇಲ್ಲ ಅರ್ಚನಾ ಅವ್ರನ್ನೇನಾದರೂ ಕರ್ಕೊಂಡು ಹೋಗ್ತೀಯಾ? ಬೇಡ, ಈಗಾಗಲೇ ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದೀವಿ. ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸಾರಿ ಮಂತ್ರ, ನಿನಗೊಬ್ಬಳಿಗೆ ಅಷ್ಟೊಂದು ಜವಾಬ್ದಾರಿನ ವಹಿಸ್ತಾ ಇದ್ದೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ಡೋಂಟ್ ವರಿ ಸುಶಾಂತ್, ನಾನು ನೋಡ್ಕೋತೀನಿ. ನೀವು ಸೈಟ್ ಹತ್ರ ಹೋಗಿ. ಬಿ ಕೇರ್ಫುಲ್. ಸರಿ. ಮೊದಲು ಈ ದುಡ್ಡು ಕೊಟ್ಟು ಅವನಿಗೆ ಆ ಪ್ರಾಬ್ಲಮಿಂದ ತಪ್ಪಿಸ್ಕೋಬೇಕು. ಬರೀ ವಿಡಿಯೋ ಮಾಡಿ ಇಟ್ಕೊಂಡಿರೋನೆ ನನ್ನ ಅಷ್ಟು ಹೆದರಿಸ್ತಾ ಇದ್ದಾನೆ ಅಂದರೆ ಅವನು ಎಂಥ ಕ್ರಿಮಿನಲ್ ಇರಬೇಕು.